5 ದಿನ 5 ವಿಭಿನ್ನ ಸಾರುಗಳು ಎನ್ನುವ ಸೀರೀಸ್ ನ ಭಾಗ 4ರಲ್ಲಿ ನಾವು ನೋಡ್ತಿದೀವಿ ಅದ್ಭುತವಾದ ದಾಬಾ ಸ್ಟೈಲ್ ಪನೀರ್ ಟಿಕ್ಕಾ ಮಸಾಲ. ಇದೇ ಸೇಮ್ ರೆಸಿಪಿ ಫಾಲೋ ಮಾಡ್ಕೊಂಡು ನೀವು ಚಿಕನ್ ಅಥವಾ ಮಶ್ರೂಮ್ ಕೂಡ ಮಾಡಬಹುದು. ಸೊ ಬನ್ನಿ ಮಾಡೋಣ. ಒಂದು ಬೌಲ್ಗೆ ಸಾಸಿವೆ ಎಣ್ಣೆ ಹಾಕೊಂಡು ಅದರಲ್ಲಿ ಈ ಪುಡಿಗಳೆಲ್ಲ ಸೇರಿಸಿ ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿದ್ದೀನಿ. ಅದರೊಟ್ಟಿಗೆ ಮೊಸರು ಹಾಗೂ ಕಡಲೆ ಹಿಟ್ಟು ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಈ ರೀತಿ ಕಟ್ ಮಾಡದಂತ ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೂ ಪನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆ ರಸನು ಹಾಕಿ ಮತ್ತೊಂದ್ಸಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಿ. ಇದಕ್ಕೆ ಒರಿಜಿನಲ್ ಫ್ಲೇವರ್ ಬರಬೇಕು ಅಂತ ಹೇಳಿದ್ರೆ ಕೆಂಡದಲ್ಲಿ ಗ್ರಿಲ್ ಮಾಡಬೇಕು. ಅದೆಲ್ಲ ಅಂದ್ರೆ ಓವನ್ ಅಥವಾ ಏರ್ ಫ್ರೈಯರ್ ಅಲ್ಲಿ ಕೂಡ ಮಾಡಬಹುದು. 8 ರಿಂದ 10 ನಿಮಿಷ 180 ಡಿಗ್ರೀಸ್ ಅಲ್ಲಿ ಇಟ್ರೆ ನಡೆಯುತ್ತೆ. ನಂತರ ಅದರ ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಬೆಣ್ಣೆ ಮತ್ತು ತುಪ್ಪ ಹಾಕಿ ಈಗ ಅದರೊಳಗೆ ರಫ್ ಆಗಿ ಚಾಪ್ ಮಾಡಿರುವಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಟೊಮೆಟೊ ಹಾಕಿ ಅದೆಲ್ಲ ಚೆನ್ನಾಗಿ ಬೆಂದು ಮ್ಯಾಶ್ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಕೂಲ್ ಆಗ್ಬಿಟ್ಟು ನಂತರ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಗೋಡಂಬಿನೂ ಸೇರಿಸಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ಅದೇ ಬಾಂಡಿಗೆ ಹಾಕಿ ಅದನ್ನ ಒಂದು 5 ನಿಮಿಷ ಮುಚ್ಚಿಟ್ರೆ ಕುದಿಯಕ್ಕೆ ಶುರು ಆಗುತ್ತೆ. ಅವಾಗ ಅದರೊಳಗೆ ನಾನು ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿರುವ ಈ ಪುಡಿಗಳು, ಕೊತ್ತಂಬರಿ, ಹಸಿ ಮೆಣಸು, ಸ್ವಲ್ಪ ಸಕ್ಕರೆ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ ಅಷ್ಟರಲ್ಲಿ ಪನೀರ್ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಅದನ್ನ ಈ ರೀತಿ ಸಪರೇಟ್ ಮಾಡ್ಕೊಂಡು ನಮ್ ಗ್ರೇವಿ ಒಳಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಮುಚ್ಚಿಟ್ರೆ ರೆಡಿ ಗುರು. ಬಿಸಿಯಾಗಿ ಸರ್ವ್ ಮಾಡಿ ಮಜಾ ಮಾಡಿ. ಈಗಾಗಲೇ ನೀವು ನನ್ನ ಫಾಲೋ ಮಾಡ್ತಿಲ್ಲ ಎಂದರೆ ಜಲ್ದಿ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಹಲವಾರು ವಿಭಿನ್ನ ರೆಸಿಪಿಗಳನ್ನು ನಿಮ್ಮ ಮುಂದೆ ತಂದು ಬಡಿಸ್ತಾ ಇರ್ತೀನಿ. ಥ್ಯಾಂಕ್ ಯು.